ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ರೀಸೆಂಟಾಗಿ ನನ್ನ ಫ್ರೆಂಡು ಇಲ್ಲೇ ಪಾರ್ಕ್ ಹತ್ರ ತುಂಬ ಫಿಸಿಕಲಿ ಚಾಲೆಂಜ್ ಪೀಪಲ್ ಇದ್ದಾರೆ. ಅವ್ರಿಗೆ ಊಟನೂ ಇಲ್ಲ, ಬಟ್ಟೆನೂ ತುಂಬ ಅರ್ಧೋಗಿತ್ತು ಅಂತ ಹೇಳ್ದ. ಏನಾದ್ರು ಕೊಡ್ಸೋಕ್ಕಾಗುತ್ತಾ ನೋಡು. ನಾನು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಈ ಮಳೆ ಬೇರೆ ಬರ್ತಿತ್ತು, ಯಾರೂ ಇರಲಿಲ್ಲ. ನಾನು ಹಂಗೂ 2-3 ರೋಡ್ಸು ತುಂಬ ಸುತ್ತಾಡಿದೆ, ಬಟ್ ನನಗೆಲ್ಲೂ ಕಾಣಿಸ್ಲಿಲ್ಲ. ತುಂಬಾ ಮಳೆ ಬೇರೆ ಬರ್ತಿತ್ತು. ನಾನು ಹಂಗೆ ವಾಪಸ್ ಬರ್ಬೇಕಾದ್ರೆ ಮೈನ್ ರೋಡಲ್ಲಿ ಈ ಬಲೂನ್ಸ್ ಎಲ್ಲ ಮಾರ್ತಾರಲ್ಲ, ಅವ್ರು ಬಂದು ಫ್ಯಾಮಿಲಿ ಫುಲ್ಲು ಫುಟ್ಪಾತಲ್ಲೇ ಜೀವನ ಮಾಡ್ತಿದ್ದಾರೆ. ಈ ಮಳೆ ಬರ್ಬೇಕಾದ್ರೆ ಆ ಟೆಂಟ್ ಬೇರೆ ಹಾಕೊಂಡಿದ್ದಾರೆ, ಅದು ಫುಲ್ಲು ಡೌನ್ ಇದೆ. ಅದು ಹೇಗೆ ಜೀವನ ಮಾಡ್ತಾರೋ ಗೊತ್ತಿಲ್ಲ. ಚಿಕ್ಕ ಮಕ್ಕಳಿದ್ದಾರೆ, ಒಂದು 6 ಜನ ಚಿಕ್ಕ ಮಕ್ಕಳಿದ್ದಾರೆ. ಇವಾಗ ಮಳೆ ಬಂದಮೇಲೆ ಯಾವ ಥರ ಸ್ಥಿತಿ ಇರುತ್ತೋ ನನಗೆ ಗೊತ್ತಿಲ್ಲ. ನನಗನ್ಸಿದ್ದು ಒಂದೇ, ಆ ಚಿಕ್ಕ ಮಕ್ಕಳು ನೋಡಿದ್ಮೇಲೆ ಇವ್ರಿಗೇನಾದ್ರು ನಾನು ಕೊಡಿಸ್ಲೇಬೇಕು. ಪಿಜ್ಜಾ ಆದರೂ ಸರಿ, ಯಾವ್ದಾದ್ರು ಸರಿ ನಾನು ಕೊಡಿಸ್ಬೇಕು ಅಂತ. ಆ ಮಕ್ಕಳಿಗೆ ಖುಷಿ ಪಡಿಸ್ಬೇಕು ಅಷ್ಟೇ ನಾನು ಅಂತ ಡಿಸೈಡ್ ಆಗಿದ್ದೀನಿ. ಇದು ಆಕ್ಚುಲಿ ಚೆನ್ನಾಗಿದೆ. ಹೋಗಿ ಪಿಜ್ಜಾ ತಗೊಳ್ಳೋಣ, ಲೆಟ್ಸ್ ಗೋ. ಅಲ್ಲಿಂದ ಹೊರಟುವಾಗ್ಲೂ ಮಳೆ ಬರ್ತಿತ್ತು, ಆದ್ರೂ ಆ ಮಕ್ಕಳಿಗೆ ಪಿಜ್ಜಾ ತಂದ್ಕೊಡೋಣ ಅಂತಾನೆ ಅನಿಸ್ತಿತ್ತು. ಯಾಕಂದ್ರೆ ನಾನು ಪಿಜ್ಜಾ ತಂದ್ಕೊಟ್ಟಾಗ ಅವ್ರ ಸ್ಮೈಲ್ನ ನೋಡ್ಬೇಕಿತ್ತು. ಅದಕ್ಕೆ ಮಳೆ ಇದ್ರೂ ಹೊರಟೆ. ಈ ಮಕ್ಕಳಿಗೆ ಪಿಜ್ಜಾನೇ ಯಾಕೆ ಕೊಡಿಸ್ಬೇಕು? ಯಾಕಂದ್ರೆ ಅವ್ರು ಆಲ್ರೆಡಿ ಪಾನಿಪುರಿ ಆಗಲಿ, ಕೇಕ್ ಆಗಲಿ, ಚಾಕ್ಲೇಟ್ಸ್ ಆಗಲಿ ಎಲ್ಲ ತಿಂದಿರ್ತಾರೆ. ಆದ್ರೆ ಪಿಜ್ಜಾನ ತಿಂದಿರಲ್ಲ ಅಂತ ಡೌಟ್ ಇತ್ತು. ಅದಕ್ಕೆ ಪಿಜ್ಜಾನೇ ಕೊಡಿಸ್ಬೇಕು ಅಂತ ಅನ್ಕೊಂಡೆ. ಯಾವ ಮಕ್ಕಳಾದ್ರೂ ಸರಿ, ನಾವು ಆಚೆ ಹೋಗಿ ತಿನ್ನೋಣ ಅಂದ್ರೆ ಅವ್ರು ಫಸ್ಟ್ ಕೇಳೋದೇ ಸ್ನ್ಯಾಕ್ಸ್, ಲೈಕ್ ಬರ್ಗರ್ ಆಗಲಿ, ಫ್ರೆಂಚ್ ಫ್ರೈಸ್, ಪಿಜ್ಜಾ. ಅದಕ್ಕೆ ಇವ್ರಿಗೂ ಪಿಜ್ಜಾ ತಂದ್ಕೊಟ್ರೆ ಖುಷಿ ಪಡ್ತಾರೆ ಅಂತ ಅನಿಸ್ತಿತ್ತು. Yo, this is Sanjay Sandy, this is vlog 2.4 version ಅಂತ ಹೇಳಕ್ಕಾಗಲ್ಲ. I'm just yo ಹನಿ ಸಿಂಗ್ ತರ ರೀಕ್ರಿಯೇಟ್ ಮಾಡ್ತಾರೆ. ಇವ್ನ್ಯಾವನ ಸೆಡೆ ನನ್ನ ಮಗ. ನಾವು ಇವಾಗ ಡಾಮಿನೋಸ್ಗೆ ಬಂದಿದ್ದೀವಿ. ಲೆಟ್ಸ್ ಸಿ. ಹಾಯ್. ನಮ್ಮೂರಲ್ಲಿ ಅಂದಿ ಹಿಂಗೆ ಇರುತ್ತೆ. ಎಂದ ಅಲ್ಲ, ಅಂದಿ. ನೀ ಅಂದಿ 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 ಹೋಯ ಬ್ರೋ. ಗೈಸ್, ಪಿಜ್ಜಾ ಆರ್ಡರ್ ಆಗಿದೆ. ಇನ್ನೇನಿದ್ರು ಪಿಜ್ಜಾ ಬರಬೇಕು. ಲೆಟ್ಸ್ ಸಿ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಅಂತ. ಆ ಗ್ಯಾಪಲ್ಲಿ ನಾವು ಒಂದು ಪಿಜ್ಜಾ ತಿನ್ನೋಣ. ಓಕೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ತುಂಬಾನೇ ಚೆನ್ನಾಗಿದೆ. ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಇವ್ನ ಹೆಂಗ ನೋಡೋ. ಗೈಸ್, ಪಿಜ್ಜಾ ತಂದಿದ್ದಾಯ್ತು. ಇನ್ನೇನಿದ್ರು ಆ ಮಕ್ಕಳಿಗೆ ಕೊಡೋದಷ್ಟೇ. ಅವ್ರು ಖುಷಿಯಾಗಿರ್ಬೇಕು, ನನಗೆ ಅದೇ ಮುಖ್ಯ. ಬನ್ನಿ ಹೋಗಿ ಪಿಜ್ಜಾ ಕೊಡೋಣ. ಲೆಟ್ಸ್ ಗೋ. ನಾನು ಮಕ್ಕಳಿಗೆ ಹೋಗಿ ಪಿಜ್ಜಾ ಕೊಡ್ತಾ ಇದ್ದಂಗ್ಲೇ ಅವ್ರಿಗೆ ತುಂಬಾ ಖುಷಿಯಾಗಿದ್ರು. ಇದರಲ್ಲೇ ಒಂಥರ ಖುಷಿಯಾಗುತ್ತೆ ಅವ್ರ ಖುಷಿ ನೋಡಿ. ಅವಾಗ ಇನ್ನೂ ಜಾಸ್ತಿ ಕೊಡಬೇಕು ಅಂತ ಆಸೆ ಆಗುತ್ತೆ. ನನಗೆ ಒಂದೇ ಕಾಟ್ ಜ್ಞಾಪನ ಬಂದಿದ್ದು ಈ ಮಕ್ಕಳನ್ನ ನೋಡಿ. ನದಿಗಳು ತಮ್ಮ ನೀರನ್ನು ಕುಡಿಯುವುದಿಲ್ಲ, ಮರಗಳು ತಮ್ಮ ಹಣ್ಣುಗಳನ್ನು ತಾನೇ ತಿನ್ನುವುದಿಲ್ಲ, ಸೂರ್ಯನು ತನ್ನ ಮೇಲೆ ಬೆಳಗುವುದಿಲ್ಲ ಮತ್ತು ಹೂವುಗಳು ತಮ್ಮ ಪರಿಮಳವನ್ನು ಸ್ವತಃ ಹರಡುವುದಿಲ್ಲ. ಇತರಿಗಾಗಿ ಬದುಕುವುದು ಪ್ರಕೃತಿಯ ನಿಯಮ. ನಾವೆಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡಲು ಹುಟ್ಟಿದ್ದೇವೆ. ಎಷ್ಟೇ ಕಷ್ಟ ಆದರೂ ಸರಿ, ನೀವು ಸಂತೋಷವಾಗಿದ್ದಾಗ ಜೀವನ ಚೆನ್ನಾಗಿರುತ್ತದೆ. ಆದರೆ ನಿಮ್ಮಿಂದಾಗಿ ಇತರರು ಸಂತೋಷವಾಗಿರುವಾಗ ಉತ್ತಮವಾಗಿರುತ್ತದೆ. ಏನಕ್ಕೆ ಅಂದ್ರೆ ಈ ಮಕ್ಕಳಿಂದ ನನಗೇನಾಗಬೇಕಾಗಿಲ್ಲ, ನನ್ನಿಂದ ಅವ್ರಿಗೇನಾಗಬೇಕಾಗಿಲ್ಲ. ಆದರೆ ನಾನು ಪಿಜ್ಜಾ ಹೋಗಿ ಕೊಟ್ಟಾಗ ಅವ್ರು ತುಂಬಾನೇ ಖುಷಿ ಪಟ್ಟರು. ಆ ಖುಷಿಯಿಂದ ನನಗೆ ತುಂಬಾ ಖುಷಿ ಆಯ್ತು ಅಷ್ಟೇ. ಇಟ್ಸ್ ಆಲ್ ಚೈನ್ ಗೈ. ಫುಟ್ಪಾತ್ ಅಲ್ಲಿ ಜೀವನ ಮಾಡೋದು ಅಂದ್ರೆ ಇನ್ನೂ ಕಷ್ಟ. ನಾನು ಅವ್ರ ಹತ್ರ ಮಾತಾಡಿದೆ. ಅವರಿಗೆ ಬರೋ ಭಾಷೆ ಹಿಂದಿ, ಅದಕ್ಕೆ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲ. ಇಡೀ ಫ್ಯಾಮಿಲಿ ಮಧ್ಯಪ್ರದೇಶದಿಂದ ಬರ್ತಾರೆ. 8 ತಿಂಗಳು ಬೆಂಗಳೂರಲ್ಲಿ ಇರ್ತಾರೆ, ಮತ್ತೆ ಊರಿಗೆ ಹೊರಟೋಗ್ತಾರೆ ತಿರ್ಗಾ ವಾಪಸ್ಸು. ಇಲ್ಲಿ ಬಂದು ಈ ಬಲೂನ್ನ ಮಾರೋದು ಅವ್ರ ಕೆಲಸ. ಅವ್ರು ಹೇಳಿದ್ದು, ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂದ್ರೆ ನಾವ್ ಈ ಕೆಲಸ ಮಾಡ್ಬೇಕು. ನಮ್ಗೆ ಗೊತ್ತಿರೋದು ಇದೊಂದೇ, ಇದು ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ. ಅದಕ್ಕೆ ಇದೇ ನಮ್ ಜೀವನ, ಇದನ್ನ ಮಾರ್ತೀವಿ ಮತ್ತೆ ಊರಿಗೆ ಹೋಗ್ತೀವಿ. ಇಲ್ಲಿ ಬಂದಾಗ ಯಾವ್ದಾದ್ರು ಫುಟ್ಪಾತ್ ಮೇಲೆ ಟಾರ್ಪಲ್ ಹಾಕೊಂಡು ಅಲ್ಲೇ ಊಟ ಮಲ್ಗೋದು ಎಲ್ಲ ಅಲ್ಲೇ.
ನಮಗೆ ಅದೇ ಮನೆ. ಅವಾಗ ನಾನು ಕೇಳಿದೆ, ನೀವು ಸ್ನಾನ ಎಲ್ಲ ಹೇಗೆ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ಲೇ BBMP ಶೌಚಾಲಯ ಇದೆ, ಅಲ್ಲಿ ಹೋಗಿ ಸ್ನಾನ ಮಾಡೋದು, ಮತ್ತು ವಾಶ್ರೂಮ್ ಅಲ್ಲೇ ಇದೆ ಅಂತ ಹೇಳಿದ್ರು. ಊಟದ ಪ್ರಾಬ್ಲಮ್ ಏನಾದ್ರು ಇದೆಯಾ ಅಂತ ಕೇಳಿದಾಗ, ನಾವೇನು ದುಡ್ದಿರ್ತೀವೋ ಅದರಲ್ಲಿ ಅಕ್ಕಿ ಮತ್ತು ಬೇಳೆ ತರ್ತೀವಿ, ಮತ್ತು ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂದಾಗ ನಿಮ್ಮಂಥವ್ರು ಯಾರಾದರೂ ಬಂದು ಕೊಡಿಸ್ತಾರೆ ಅಷ್ಟೇ. ಮಳೆ ಬಂದಾಗ ಮಾತ್ರ ನಾವು ಎಲ್ಲಿ ಮಲಗಿರ್ತೀವೋ ಅಲ್ಲೆಲ್ಲ ಒದ್ದೆ ಆಗೋಗಿರುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅದನ್ನು ಒರೆಸಿ ತಿರ್ಗಾ ಮಲಗ್ತೀವಿ ಅಂತ ಹೇಳಿದ್ರು. ನನಗೆ ಇವ್ರನ್ನ ನೋಡಿದಾಗ ಏನನ್ನಿಸ್ತು ಅಂದರೆ, ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಕಷ್ಟಪಟ್ಟರೆ ಸುಖ, ಅದರಲ್ಲಿ ಫ್ಯಾಮಿಲಿನ ನೋಡ್ಕೋಬೇಕು. ಏನಂದರೆ ಯುನಿಟಿ ಇದೆ ಫ್ಯಾಮಿಲಿಯಲ್ಲಿ, ಎಲ್ಲರೂ ಜೊತೆಗೆ ಬಂದು ಬಲೂನ್ನ ಮಾರಿ ಜೀವನ ಸಾಗಿಸ್ತಾ ಇದ್ದಾರೆ. ಈ ಥರ ಫ್ಯಾಮಿಲಿಗೆ ನನ್ನ ಸೆಲ್ಯೂಟ್. ಓಕೆ ಗಾಯ್ಸ್, ಪಿಜ್ಜಾ ಕೊಟ್ಟಿದ್ದಾಯಿತು ಮಕ್ಕಳಿಗೆ. ಅವರಂತೂ ತುಂಬಾ ಖುಷಿ ಪಟ್ಟಿದ್ರು. ನೀವು ನೋಡಿದ್ರಲ್ಲ, ತುಂಬ ಖುಷಿಯಾಗಿದ್ರು ಅವರಂತೂ. ಏನಂದರೆ ಅವ್ರದ್ದು ಇನ್ನೋಸೆನ್ಸ್ ಮೇಲೆ ನನಗೆ ಹಾರ್ಟ್ ಟಚ್ ಆಗುತ್ತೆ. ಈ ರೀಸೆಂಟಾಗಿ ಬ್ಲ್ಯಾಂಕೆಟ್ಸು ಕೊಟ್ಟಿದ್ದಲ್ಲ, ಅವರು ಅಷ್ಟೇ ಒಂಥರ ಸ್ಮೈಲ್ ಕೊಡ್ತಾರೆ. ಅದು ಏನಂದರೆ ಇನ್ನೂ ಸಾಕಷ್ಟು ಹೆಲ್ಪ್ ಮಾಡಬೇಕು, ಇನ್ನೂ ಸಾಕಷ್ಟು ಖುಷಿ ಪಡಿಸ್ಬೇಕು ಅಂತ ಅನಿಸುತ್ತೆ. ಈ ಮಕ್ಕಳಲ್ಲೂ ಅಷ್ಟೇ ಪಿಜ್ಜಾ ಕೊಟ್ಟಿದ್ದ ತಕ್ಷಣ ಪಿಜ್ಜಾ ಅಂತೆಲ್ಲ ಖುಷಿಪಟ್ಟರು. ಅವ್ರು ಖುಷಿ ಪಟ್ಟಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು, ಹೊಟ್ಟೆ ತುಂಬಿತು ನನಗೂ. ಈ ವಿಡಿಯೋ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿರಿ. ಸೈನಿಂಗ್ ಆಫ್.